ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಇವತ್ತು ನಾವು 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅದರದ್ದು 4, 5 ಮತ್ತು 6ನೇ ಶ್ಲೋಕಗಳನ್ನು ನೋಡುವ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ವಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ವಾದ ಮೊದಲೇ ತಗೊಳ್ಳುವ. ಯೋನಿಷು ಯೋ ದೀರ್ಘಾಕ್ಷರ, ನಿಷು ಶು ಷಣ್ಮುಖಶ, ಕೌಂತೆಯ ಕೌ ದೀರ್ಘಾಕ್ಷರ ಅನುಸ್ವರದ ಉಚ್ಚಾರಣೆ, ನ ತೇ ದೀರ್ಘಾಕ್ಷರ, ಮೂರ್ತ ಮೂ ದೀರ್ಘ ತಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ಯಸ್ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಸ್, ಮುಂದಿನ ಅಕ್ಷರ ಸಾ ಇದೆ. ಸಂಭ ಸಾದ ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಭಾ ಇದೆ. ಭ ಮಹಾಪ್ರಾಣ. ವಂತಿಯಾಹ ವಂತಿ ವಾದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತಾ ಇದೆ. ತಾತ ದಾದ ನಾದಾರ್ಧ ನ ಅನುಸ್ವರದ ಉಚ್ಚಾರಣೆಯಾಗಿ ತಗೊಳ್ತೇವೆ. ಯಾಹ ಯಾ ದೀರ್ಘಾಕ್ಷರ ನಂತರ ಹ ವಿಸರ್ಗದ ಉಚ್ಚಾರಣೆ. ತಾಸಾಂ ತಾಸಾ ದೀರ್ಘಾಕ್ಷರಗಳು ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಬಾ ಇದೆ. ಪಾಪ ಬಾ ಭಮ ಮಾದ ಅರ್ಧ ಮ. ಬ್ರಹ್ಮ ಬ ಮತ್ತು ರ ಮತ್ತು ಹ ಮತ್ತು ಮ ಎರಡು ಅಕ್ಷರಗಳು ಸಂಯುಕ್ತಾಕ್ಷರಗಳು. ಬ ಅನ್ನ ತಾಸಾಂ ಬ್ರಹ್ಮ ಹ ಮತ್ತು ಮ ಹ ಅನ್ನು ಬ್ರಾದ ಜೊತೆ ತಗೊಳ್ಳುವ. ಮಹದ್ಯೋ ನಿರ್ ಹಾದ ನಂತರ ದ ಮತ್ತು ಯೋ ದೀರ್ಘ ದ ಅನ್ನು ಹಾದ ಜೊತೆ ತಗೊಳ್ಳುವ. ಮಹದ್ಯೋ ನಿರ್ ನಿ ಆದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ರ, ಮುಂದಿನ ಅಕ್ಷರ ಹ ಆ ಇದೆ. ಅಹಂ ಅಹಂ ಹಾದ ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಬಿ ಇದೆ. ಬಿ ಪಾಪ ಬ ಭಮ ಮಾದ ಅರ್ಧ ಮ. ಬೀಜಪ್ರದಃ ಪಿತಾ ಜಾದ ನಂತರ ಪ ಮತ್ತು ರ ಎರಡು ಪು ಮತ್ತು ರ ಎರಡು ಅಕ್ಷರಗಳು ಸೇರಿದೆ. ಪು ಅನ್ನು ಜಾದ ಒಟ್ಟಿಗೆ ತಗೊಳ್ಳುವ. ಪ್ರದ ತಾದ ನಂತರ ವಿಸರ್ಗದ ಉಚ್ಚಾರಣೆ ಫ್, ಮುಂದಿನ ಅಕ್ಷರ ಪಿ. ಅದು ಉಚ್ಚಾರಣೆ ಅಲ್ಲ, ಗಾಳಿಯನ್ನು ನಮ್ಮ ಹಲ್ಲಿನ ಎಡೆಯಲ್ಲಿ ಹೊರಗೆ ಬಿಡುವಂಥ ಶಬ್ದ. ಪ್ರದಃ ಪಿತಾ ಪಿತಾ ದೀರ್ಘ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಒಂದೊಂದೇ ಚರಣ ನೋಡುವ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಈಗ 5ನೇ ಶ್ಲೋಕವನ್ನು ನೋಡುವ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ತ ತ ವ 3 ಅಕ್ಷರ ಸೇರಿದೆ. ತ ಅನ್ನು ಸಾದ ಜೊತೆ ತಗೊಳ್ಳುವ. ಸತ್ವಂ ರಜಸ್ತಮ ರಜಸ್ ಮತ್ತು ತ ರಜಸ್
ರಜಸ್ತಮ ಇತಿ ಗುಣಾಫ್ ನಾ ದೀರ್ಘಾಕ್ಷರ ಅನಂತರ ವಿಸರ್ಗದ ಉಚ್ಚಾರಣೆ ಫ್ ಮುಂದಿನ ಅಕ್ಷರ ಪ ಇದೆ ಪ್ ಮತ್ತು ರ ಪ್ರಕೃತಿ ಕ ಮತ್ತು ರಿ ಋ ಪ್ರಕೃತಿ ಸಂಭವಾಹ ಸಾದ ನಂತರ ಅನುಸ್ವರದ ಉಚ್ಚಾರಣೆ ಮ ಮುಂದಿನ ಅಕ್ಷರ ಭ ಮಹಾಪ್ರಾಣ ಇದೆ ವಾದ ನಂತರ ದೀರ್ಘಾಕ್ಷರ ನಂತರ ವಿಸರ್ಗದ ಉಚ್ಚಾರಣೆ ಹ ನಿಬಧ್ನಂತಿ ಬದ ಜೊತೆ ಧ ಮಹಾಪ್ರಾಣವನ್ನು ತಗೊಳ್ಳುವ ಧ ಮತ್ತು ನ ಎರಡು ಅಕ್ಷರ ಸೇರಿ ಸಂಯುಕ್ತಾಕ್ಷರ ಆಗಿದೆ. ನಂತರ ಅನುಸ್ವರದ ಉಚ್ಚಾರಣೆ ಂತಿ ಮಹಾಬಾಹೋ ಮಾತ್ರ ಹೃಸ್ವ ಉಳಿದದೆಲ್ಲ ದೀರ್ಘ. ದೇಹೇ ದೀರ್ಘಾಕ್ಷರಗಳು ದೇಹಿನ ದೀರ್ಘ ಉಳಿದದೆಲ್ಲ ಹೃಸ್ವಾಕ್ಷರಗಳು. ದೇಹಿನ ಮೌವ್ಯಯಂ ಮಾದ ಜೊತೆ ವು ತಗೊಳ್ಳುವ ವು ಮತ್ತು ಯ ಮೌವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನ ಮೌವ್ಯಯಂ. ಒಂದೊಂದೇ ಚರಣ ನೋಡುವ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನ ಮೌವ್ಯಯಂ. ಎರಡೆರಡು ಚರಣಗಳನ್ನು ನೋಡುವ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನ ಮೌವ್ಯಯಂ. ನಾಲ್ಕು ಚರಣಗಳನ್ನು ನೋಡುವ. ತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನ ಮೌವ್ಯಯಂ. ಆರನೇ ಶ್ಲೋಕ. ತತ್ರ ಸತ್ವನ್ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ತತ್ರ ತ ಮತ್ತು ರ ಎರಡು ಅಕ್ಷರ ಸೇರಿದೆ. ತ ಅನ್ನು ತಾದ ಜೊತೆ ತಗೊಳ್ಳುವ. ತತ್ರ ಸತ್ವನ್ ಸಾದ ನಂತರ ತ ವ ಮೂರು ಅಕ್ಷರ ಇದೆ. ತ ಅನ್ನು ಸಾದ ಜೊತೆ ತಗೊಳ್ಳುವ. ನಂತರ ಅನುಸ್ವರದ ಉಚ್ಚಾರಣೆ ನ ಮುಂದಿನ ಅಕ್ಷರ ನೀ ಇದೆ. ನಿರ್ಮಲತ್ವಾತ್ ಮಾದ ನಂತರ ಅಕಾರವು ತುರುಕಾರವನ್ನು ಮಾದ ಮೊದಲೇ ತಗೊಳ್ಳುವ. ತ ಮತ್ತು ವಾ ದೀರ್ಘಾಕ್ಷರ. ತ್ವಾತ್ ಪ್ರಕಾಶಕಮನಾಮಯಂ ಪ್ರಕಾಶ ಪು ಮತ್ತು ರ ಕಾ ದೀರ್ಘಾಕ್ಷರ ಕ ಮನ ದೀರ್ಘಾಕ್ಷರ ಉಳಿದೆಲ್ಲ ಹೃಸ್ವ. ಮಯಂ ಮ ಅಲ್ಲಿ ಮಾ ಅಲ್ಲ ಅರ್ಧ ಮ ಸುಖ ಖ ಮಹಾಪ್ರಾಣ. ಸಂಗೇನ ಸಾದ ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಗೇ ಇದೆ. ಬಧ್ನಾತಿ ಧ ಮಹಾಪ್ರಾಣ ನಾ ದೀರ್ಘಾಕ್ಷರ. ಜ್ಞಾನ ತಿ ಆದ ನಂತರ ತೀಯ ಜೊತೆ ಜಿ ಅನ್ನು ತಗೊಳ್ಳುವ. ಜಿ ಮತ್ತು ಜ್ಞಾ ದೀರ್ಘ. ನ ಸಂಗೇನ ಸಾದ ಜೊತೆ ತಗೊಳ್ಳುವ. ಗೇ ದೀರ್ಘಾಕ್ಷರ. ನ ಚಾ ನಗ ಚಾ ದೀರ್ಘಾಕ್ಷರ. ಘ ಮಹಾಪ್ರಾಣ. ತತ್ರ ಸತ್ವನ್ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಘೇನ ಚಾನಘ. ಓಕೆ, ಒಂದೊಂದೇ ಚರಣ ನೋಡುವ. ತತ್ರ ಸತ್ವನ್ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಘೇನ ಚಾನಘ. ಎರಡೆರಡು ಚರಣಗಳನ್ನು ನೋಡುವ. ತತ್ರ ಸತ್ವನ್ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ನಾಲ್ಕು ಚರಣಗಳನ್ನು ನೋಡುವ. ತತ್ರ ಸತ್ವನ್ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ.
ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.